ಗೆಳೆಯರೇ, ಈಗಾಗಲೇ ಒಂದು ವಿಡಿಯೋದಲ್ಲಿ ಇವರ 2 ಪದ್ಯಗಳನ್ನು ಕೇಳಿಸ್ಕೊಂಡ್ರಿ. ಈಗ ಇನ್ನ 2 ಪದ್ಯಗಳನ್ನು ಕೇಳೋಣ. ನೋಡಿ, ಸುಮಾರು 1500ಕ್ಕೂ ಹೆಚ್ಚು, ಅಂದರೆ ಇವ್ರಿಗೆ ಲೆಕ್ಕ ಗೊತ್ತಿಲ್ಲ ಆ್ಯಕ್ಚುಲಿ, ಅಷ್ಟು ಕನ್ನಡದ ಪದ್ಯಗಳನ್ನು ಕಟ್ಟಿದ್ದಾರೆ ಇವರು. ಯಾಕೆಂದರೆ ಬರೆದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇವ್ರಿಗೆ ಬರವಣಿಗೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ. ಯಾರಾದರೂ ಶಾಲೆ ಹುಡುಗರು ಮತ್ತು ಈ ಆಫೀಸಿಗೆ ಹೋಗೋರು ಮತ್ತು ಯಾರಾದರೂ ಪದ್ಯ ಬರೆಯೋ ಹೆಣ್ಣುಮಕ್ಕಳು ಮನೇಲಿರೋರು ಅವ್ರನ್ನ ಹಿಡ್ಕೊಂಡು ಪದ್ಯ ಬಂದಿದೆ ತಲೆಗೆ, ಯಾರಾದರೂ ಕೂತ್ಕೊಂಡು ಬರೆಯಮ್ಮ ಅಂತ ಬರೆಸುವಂಥ ಮಹಾಪುರುಷ ಈ ವ್ಯಕ್ತಿ. ತುಂಬ ಒಳ್ಳೆಯ ಮನುಷ್ಯ, ಕಷ್ಟದಲ್ಲಿ ಮೇಲೆ ಬಂದಿದ್ದಾರೆ. ಅವರಿಗೆ ಮುಗ್ಧ ಮನುಷ್ಯ, ಏನೂ ಗೊತ್ತಿಲ್ಲ. ಈ ಓದು ಬರಹ ಇಲ್ಲದೆ ಇರೋದೇ ಆ ವ್ಯಕ್ತಿಗೆ ನನಗೇನು ಗೊತ್ತಿಲ್ಲ ಅನ್ನೋ ಫೀಲಿಂಗ್ ಇದೆ. ಆ್ಯಕ್ಚುಲಿ ಗೊತ್ತಿಲ್ಲ ಇಲ್ಲದೆ ಅನ್ನೋರಿಗೆ ಏನೂ ಎಲ್ಲ ಗೊತ್ತಿರುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿಯ ಕವನಗಳೇ ಸಾಕ್ಷಿ. ಸತ್ಯದ ಬಗ್ಗೆ ನಾವು ಯಾರು ಕಾಣದಂತಹ ಒಂದು ವಿಚಿತ್ರವಾದ ಸಾಲುಗಳು, ಅಚ್ಚರಿ ಮೂಡಿಸುವ ಸಾಲುಗಳು ಈ ವ್ಯಕ್ತಿ ರಚಿಸಿ ಬರೆಸಿದ್ದಾರೆ. ಅದನ್ನು ಅವರಿಗೆ ಜ್ಞಾಪಕ ಇದ್ದಷ್ಟು ಹೇಳ್ತಾರೆ, ಕೇಳಿ, ಎಂಜಾಯ್ ಮಾಡಿ. ಸತ್ಯಾಣ ವಲ್ಯಪಾನಿನ ಸೆನೆದಾಗ ಭಾಳ ಮಂದಿ ಸಿಟ್ಟದವ್ ನಿನ್ನ ಮ್ಯಾಗ. ನಾನು ನಿನ್ನ ಬೆನ್ನು ಹತ್ತಿ ಬಂದ್ರೆ ಅವ್ರೆಲ್ಲ ಬೆವ್ತಾರೆ ನನಗೆ. ಅದಕ್ಕೆ ನಾ ಸುಮ್ಮ ಕೂತೀನಿ ಕಳ್ಳರು ಸುಳ್ಳರು ಗುಂಪಿನ್ಯಾಗ. ನಿನ್ನ ಹಂತೇಲಿ ಅಂಥದ್ದು ಏನೈತಿ? ನಿನ್ನ ನಂಬಿದವ್ರಿಗೆ ಸುಖ ಎಲ್ಲೈತಿ? ಅವ್ರ ನೆತ್ತಿ ಮ್ಯಾಲೆ ಕದನದ ಕತ್ತಿ ತೂಗ್ಯಾಡ್ತೈತಿ. ನಿಂದಿ ಮಾತಿನ ಮುಳ್ಳ ಮೈಗೆ ಮನಸ್ಸಿಗೆ ಚುಚ್ಚಿ ನೋವು ಮಾಡೈತಿ. ಸತ್ಯಾಣ ವಲ್ಯಪಾನಿನ ಸೆನೆದಾಗ ರಾಜ ಸತ್ಯವಾಣ 2 ಕೈ ಕಡಿಸ್ಕೊಂಡ. ಹರಿಚಂದ್ರ ರಾಜ ಸುಡುಗಾಡ್ಕ ಆದ. ಧರ್ಮ ಆರ್ಯಾಣ ತಿರುಗಿದ. ರಾಮ ವನವಾಸವಾದ. ಸತ್ಯಾಣ ವಾಲ್ಯಪಾನಿನ ಸೆನೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ಮೊಹಮ್ಮದ್ ಪೈಗಂಬರ್ ನಿನ್ನ ಬೆನ್ನ ಹತ್ತಿ ಏನು ಬೆಳ್ಕೊಂಡ? ಯೇಸು ಕ್ರಿಸ್ತ ಮೈ ತುಂಬ ಬಳಿ ಬೆಳೆಸ್ಕೊಂಡ. ಗಾಂಧಿ ಮುತ್ಯ ಗುಂಡೊಗಿಸ್ಕೊಂಡ. ಅನ್ನ ಬಸವಣ್ಣ ಕುಡುಲ್ ಸಂಗಮ ಕೂಡ್ಕೊಂಡ. ಸತ್ಯಾಣ ವಾಲ್ಯಪಾನಿನ ಸೆನೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ನಾನು ನಿನ್ನ ಬೆನ್ನ ಹತ್ತಿ ಬಂದ್ರೆ ಅವ್ರೆಲ್ಲ ಬೆವ್ತಾರ ನನಗೆ. ಸಾಧುರು, ಸಂತರು, ಶರಣರು, ದಾಸರು ನೀ ಹಚ್ಚಿಟ್ಟು ಬೆಂಕಿಯಾಗಿ ಸುಟ್ಕೊಂಡು ಸತ್ರು. ಸತ್ಯಾಣ ವಲ್ಯಪಾನಿನ ಸೆನೆದಾಗ ಭಾಳ ಮಂದಿ ಸಿಟ್ಟದಾರ ನಿನ್ನ ಮ್ಯಾಗ. ನೀನು ಯಾರ ಕಣ್ಣಿಗೂ ಕಾಣವಲ್ಲ, ಯಾರ ಕೈಯಾಗೂ ಸಿಗಾವಲ್ಲ. ನೀನು ಹುಡ್ಕಾಕ ಹೋದವ್ರು ಯಾರು ಹೊಳ್ಳಿ ಬಂದೇ ಇಲ್ಲ. ನೀನು ತಗೊಂಡು ನಾ ಏನು ಮಾಡಲಿ ಸತ್ತ ಮ್ಯಾಲ. ಸತ್ಯಾಣ ವಲ್ಯಪಾನಿನ ಸೆನೆದಾಗ ಭಾಳ ಮಂದಿ ಸಿಟ್ಟ